ರಾಜ್ಯದ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಾಯ್ನ್ ಆಗ್ತಾರೆ. ಅಶೋಕ್ ಅವರಿಗೆ ನಿಮ್ಮ ಪಕ್ಷದಲ್ಲಿ ಈಗ ಅಡ್ಡಮತ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬೈರತಿ ಬಸವರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಇವತ್ತಿನ ಬಹುಶಃ ಒಂದು ದೃಶ್ಯ ಹೈಲೈಟ್ ಆಗಿರುವಂಥ ದೃಶ್ಯ ಅಂದರೆ ಬೈರತಿ ಬಸವರಾಜ್ ಜೊತೆಗೆ ನೀವು ಮತ್ತು ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಮಾತನಾಡಿರುವಂಥದ್ದು. ಸಹಜವಾಗಿ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಅದು ಮತದಾನದ ನಂತರದಿಂದಲೇ ಅವ್ರನ್ನ ಕರೆದು ಮಾತನಾಡಿದ್ದು ಯಾಕೆ, ಏನಾಯಿತು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಇಲ್ಲ, ಕರೆದೇನು ಮಾತಾಡಿಲ್ಲ, ಅವರೇ ಬಂದಿದ್ದಾರೆ. ಸುಮ್ಮನೆ ಮಾಧ್ಯಮದಲ್ಲಿ ತಪ್ಪು ಮಾಡಿದವ್ರು ಯಾರೋ, ತಪ್ಪು ಮಾಡದಿದ್ದವ್ರದ್ದು ಕೂಡ ಹೆಸರುಗಳು ಬರ್ತಾಯಿದೆ. ಸೊ ಬೈರತಿ ಬಸವರಾಜು ನಮ್ಮ ಪಕ್ಷದ ನೇತಾರರವರು, ಅವರೇ ಒಂದು 10 ಜನಕ್ಕೆ ದುಡ್ಡು ಕೊಡೋ ಅಷ್ಟು ಶಕ್ತಿ ಇರ್ತಕ್ಕಂಥವ್ರು. ಅವರು ಹಣಕ್ಕೋಸ್ಕರ ಮಾರ್ಗಣೋ ಅಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಅವರೆಲ್ಲ ಅವ್ರದ್ದೇನೋ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಟ್ಯಾಗ್ ಮಾಡಿ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ನಾವು ಈಗಾಗಲೇ ಅದಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿದ್ದೀರಿ ಸಿ ಟಿ ರವಿ ನೇತೃತ್ವದಲ್ಲಿ. ಅದು ಒಂದು ವಾರದಲ್ಲಿ ರಿಪೋರ್ಟ್ ಬರುತ್ತೆ. ಯಾರ್ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಬೀದಿಗೆ ಬಂದೇ ಬರ್ತೈತೆ. ಈಗಾಗಲೇ ಕಾಂಗ್ರೆಸ್ ಅವರು ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ. ಅವರು ಮೊದಲಿಂದನೂ ಕಾಂಗ್ರೆಸ್ ಅಂದರೆ ಕುದುರೆ ವ್ಯಾಪಾರದ ಎಕ್ಸ್ಪರ್ಟ್ಗಳು. ನಮ್ಮನ್ನು ಆಪರೇಷನ್ ಕಮಲ ಅಂತೇಳಿ ನಮ್ಮನ್ನು ಬ್ರ್ಯಾಂಡ್ ಮಾಡಿದರು ಬಿ ಜೆ ಪಿನ. ಇವ್ರು ಮಾಡ್ತಾ ಇರೋದೇನು, ಕುದುರೆ ವ್ಯಾಪಾರ. ಹಣ ಕೋಟಿ ಹಣಗಳನ್ನು ಕೊಟ್ಟು ಲೂಟಿ ಮಾಡಿಸ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಆಮಿಷ ಒಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಇದು? ಅಂದರೆ ಹೇಳೋದೊಂದು, ಇವರು ಏನು ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿಗಳು, ಭ್ರಷ್ಟಾಚಾರ ರಹಿತ, ಭಾಳ ಟ್ರಾನ್ಸ್ಪರೆಂಟ್ ಅಂತ. ಇದೇನಾ ಟ್ರಾನ್ಸ್ಪರೆಂಟು? ಕುದುರೆ ವ್ಯಾಪಾರನ ಟ್ರಾನ್ಸ್ಪರೆಂಟು? ಪಕ್ಕಾ ಇದು ಕುದುರೆ ವ್ಯಾಪಾರ. ಅದರಿಂದ ನಮ್ಮಲ್ಲಿ ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದನೂ ಈಗಲೂ ಕೂಡ ಬೊಮ್ಮಾಯಿಯವ್ರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಅಧ್ಯಕ್ಷರು ಕೂಡ ಈಗ ಇಷ್ಟೊತ್ತು ನಮ್ಮ ಜೊತೆನೇ ಇದ್ದರೂ ಇಲ್ಲೇ ನಾವು ಮಾತಾಡಿದ್ದೀರಿ. ಸೊ ಯಾರು ಮಾಡಿದ್ದಾರೆ ದ್ರೋಹ, ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ತಾಯಿಗೆ ದ್ರೋಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಸರ್, ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಒಂದು ಮಾಹಿತಿ ಹೇಳಿದ್ರು. ಯಾರ್ಯಾರು ಹಾಕಿದ್ರೆ ಒಂದು ಲೆಕ್ಕಾಚಾರ ಇದೆ ಅಂತ. ಬಹುಶಃ ಯಾರ್ಯಾರೋ ನಿಮಗೆ ಹೇಳ್ಬೋದು, ಯಾಕೆಂದರೆ ಸಾರ್ವಜನಿಕವಾಗಲೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಯಾಕೆಂದರೆ ನೀವು ಹೇಳಿದ್ರಿ ಪಕ್ಷ ಅಂದರೆ ತಾಯಿ ಇದ್ದಂಗೆ, ತಾಯಿ ದ್ರೋಹ ಮಾಡಿದ್ದಾರೆ ಅಂತ. ಅಂಥವ್ರ ಹೆಸರನ್ನ ಯಾಕೆ ಬಹಿರಂಗಪಡಿಸ್ಬಾರ್ತಾವು? ಬರಬೇಕಲ್ಲ. ಈಗ ಅದಕ್ಕೋಸ್ಕರ ಒಂದು ಸಮಿತಿ ನೇಮಕ ಮಾಡಿದ್ದೀರಲ್ಲ. ಆ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದರು? ನಾನು ಅವ್ರಿಗೆಲ್ಲ ಫೋನ್ ಮಾಡಿದ್ದೀನಿ. ನಮ್ಮ ಆಫೀಸಿಂದ ಫೋನ್ ಹೋಗಿದೆ, ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ವಿಪ್ ಫೋನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿದ್ದರು ಇವೆಲ್ಲ ಲೊಕೇಶನ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಸೊ ಗೊತ್ತಾಗ್ತೈತೆ. ಇದನ್ನು ಮುಚ್ಚುಮರೆ, ಇದರಲ್ಲಿ ಏನು ಸೈನ್ಸ್, ದೊಡ್ಡ ರ್ಯಾಕೆಟ್ ಸೈನ್ಸ್ ಯಾವುದೂ ಇಲ್ಲ ಇದರಲ್ಲಿ. ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಒಂದು 20 ಸರಿ ಪಕ್ಷಾಂತರ ಆಗಿದೆ. ಒಂದು 20 ಸರಿ ಆಗಿದೆ. ಅವಾಗೆಲ್ಲನೂ ಗೊತ್ತಾಗಿದೆ. ಯಾವುದು ಮುಚ್ಚುಮರೆ ಇಲ್ಲ. ಅದರಿಂದ ಇದು ಗೊತ್ತಾಗ್ತೈತೆ. ಸದ್ಯಕ್ಕೆ ಅವರು ಬಚಾವಾಗೋಕ್ಕೆ ಏನೇನು ಬೇಕೋ ಪ್ರಯತ್ನಗಳ ಮಾಡ್ಬೋದಷ್ಟೇ. 100% ಗೊತ್ತಾಗ್ತದೆ. ಇದೊಂದು ಕುದುರೆ ವ್ಯಾಪಾರ ಅಂದಮೇಲೆ 100% ಒಬ್ಬರೇ ಮಾಡಿರೋಕ್ಕಾಗಲ್ಲ. ಕುದುರೆ ವ್ಯಾಪಾರ ಮಾಡೋಕ್ಕಾದ್ರೆ ಒಂದು 10-12 ಜನ ಇದ್ದೇ ಇರ್ತಾರೆ. ಕೊಟ್ಟೋನು ತಗೊಂಡವನು ವ್ಯಾಪಾರ ಮಾಡಿದವರು ಎಲ್ಲ ಇದ್ದೇ ಇರ್ತಾರೆ. ಅದರಿಂದ ಈ ಕಾಂಗ್ರೆಸ್ನ ಈ ಕುದುರೆ ವ್ಯಾಪಾರ ಬೀದಿಗೆ ಬಂದೇ ಬರ್ತೈತೆ. ಈ ಕಾಂಗ್ರೆಸ್ ಬಣ್ಣ ಬಯಲಾಗೇ ಆಗ್ತೈತೆ ಇದು.